ಡೀಡ್ ಆದ ನಂತರ ಏನು 60% BDAಗೆ 40% ಓನರ್ಗೆ ಅಂತ ಆದ ನಂತರ ನಿಮ್ಮ 60% ಪ್ರಾಪರ್ಟಿ ನಿಮ್ಮದೇ ಆಗಿದ್ರೆ ನೀವು ಯಾಕೆ ಅದನ್ನ ಕಾಂಪೌಂಡ್ ವಾಲ್ ಹಾಕಿ ಸೇವ್ ಮಾಡ್ಕೊಳ್ಳಿಲ್ಲ? ನೀವು ಯಾಕೆ ಬೋರ್ಡ್ ಹಾಕಲಿಲ್ಲ? ಇಷ್ಟೆಲ್ಲ ಪ್ರೋಸೆಸ್ ನಡೀತಲ್ಲ, ಮನೆ ಕಟ್ಟೋದು, ಸೇಲ್ ಆಗೋದು ಎಲ್ಲ. ಆ ಪ್ರೋಸೆಸ್ ಅಲ್ಲಿ BDA ಸತ್ತೋಗಿತ್ತ? BDA ಅಧಿಕಾರಿಗಳು ಸತ್ತೋಗಿದ್ರ? BBMP ಅಧಿಕಾರಿಗಳು ಸತ್ತೋಗಿದ್ರ? ಕಂದಾಯ ಅಧಿಕಾರಿಗಳು ಸತ್ತೋಗಿದ್ರ? ಎಲ್ಲೋಗಿದ್ರಿ ನೀವು? ಎಲ್ಲವೂ ಕೂಡ ಈ ರಾಜಕಾರಣಿಗಳು, ಈ ಅಧಿಕಾರಿಗಳು ಎಲ್ಲರೂ ಸೇರಿ ಇದು ಭ್ರಷ್ಟಾಚಾರದ ಮೂಲಕ ಈ ರೀತಿ ಅಕ್ರಮ ಮಾಡ್ತಾ ಬಡವರು ಬಲಿಪಶು ಆಗ್ತಾ ಇದ್ದಾರೆ, ಬಡವರು ಬೀದಿಗೆ ಬೀಳ್ತಾ ಇದ್ದಾರೆ. ನೀವು ಯಾವುದೇ ಕಾನೂನು ಪ್ರಕ್ರಿಯೆ ಮಾಡದೆ ಈ ರೀತಿ ಮಾಡ್ತಾ ಇರುವಂಥದ್ದು ಇದು ಅಕ್ರಮ. ನಾನು ಹೇಳುವಂಥದ್ದು ಏನು, ಕರ್ನಾಟಕ ರಾಜ್ಯದಲ್ಲಿ AT ರಾಮಸ್ವಾಮಿ ಅವರ ವರದಿ ಪ್ರಕಾರ 18,000 ಎಕರೆ ಬೆಂಗಳೂರಿನಲ್ಲಿ ಈ ರೀತಿ ಅಕ್ರಮವಾಗಿ ಎಂಕ್ರೋಚ್ ಆಗಿದೆ ಅಂತ ಹೇಳಿ ವರದಿ ಇದೆ. ಎಷ್ಟು ಬಿಲ್ಡಿಂಗ್ ನೀವು ಡೆಮಾಲಿಷ್ ಮಾಡಿದ್ರಿ? 18,000 ಎಕರೆಯಲ್ಲಿ ದೊಡ್ಡ ದೊಡ್ಡ ಬಿಲ್ಡರ್ಸು, ದೊಡ್ಡ ದೊಡ್ಡ ರಾಜಕಾರಣಿಗಳು, ದೊಡ್ಡ ದೊಡ್ಡ ಮಂತ್ರಿಗಳು ಏನೆಲ್ಲ ಈ ರೀತಿ ಎಂಕ್ರೋಚ್ ಮಾಡಿದ್ರೆ ಅವ್ರು ಬೀಡಿಗೆ ಹೊಡೆದ್ರ? ನಿಮ್ಮ ಸಿದ್ದರಾಮಯ್ಯನವರ ಬುಲ್ಡೋಸರ್ ಮುಸಲ್ಮಾನರ, ದಲಿತರ, ಬಡವರ ಮನೆಗೆ ಮಾತ್ರ ಹೋಗೋದ? ಅವ್ರನ್ನ ಹೊಡೆಯಕ್ಕೆ ಮಾತ್ರ ಹೋಗೋದ? ಶ್ರೀಮಂತ ವರ್ಗವನ್ನ, ದೊಡ್ಡ ದೊಡ್ಡ ಶ್ರೀಮಂತರು, ದೊಡ್ಡ ದೊಡ್ಡ ಬಿಲ್ಡರ್ಸು ಬಿಲ್ಡಿಂಗ್ ಅಕ್ರಮವಾಗಿ ಕಟ್ಟಿದ್ರೆ ಅಲ್ಲಿಗೆ ನಿಮ್ಮ ಬುಲ್ಡೋಸರ್ ಹೋಗೋದಿಲ್ವಾ? ನಾನು ಇದನ್ನ ಹೇಳುವಂಥದ್ದು, ಇದು ಸಿದ್ದರಾಮಯ್ಯನವರ 6ನೇ ಭಾಗ್ಯ, ಬುಲ್ಡೋಸರ್ ಭಾಗ್ಯ. ಬುಲ್ಡೋಸರ್ ಮೂಲಕ ಬಡವರ ಮನೆಯನ್ನ ಏನು ಕೆಳವರ್ಗದವರು, ನಿರ್ಗತಿಕರು, ಮುಸಲ್ಮಾನರು, ದಲಿತರು ಕಷ್ಟಪಟ್ಟು ವಾಸ ಮಾಡ್ತಾ ಇರ್ತಾರೆ ಅಂಥವ್ರ ಮನೆ ಮೇಲೆ ಬುಲ್ಡೋಸರ್ ಹಾಕಿ ದೊಡ್ಡ ಅನ್ಯಾಯವನ್ನ ನೀವು ಮಾಡಿದ್ದಾರೆ. ಸಿದ್ದರಾಮಯ್ಯನವರು, ನೀವು ದೇವರಾಜ ಅರಸು ನಂತರ ನಾನೇನೋ ಅಧಿಕಾರದಲ್ಲಿ ನಾನು ರೆಕಾರ್ಡ್ ಮಾಡಿಬಿಟ್ಟೆ ಅಂತ ಹೇಳ್ಬೋದು. ಈ ರೀತಿ ಜನರಿಗೆ ಅನ್ಯಾಯ ಮಾಡಿ, ಜನರಿಗೆ ಮೋಸ ಮಾಡಿ, ಅಹಿಂದ ವರ್ಗಗಳ ಚಾಂಪಿಯನ್ ಅನ್ನೋಂಥವ್ರು ಅಹಿಂದ ವರ್ಗಗಳು ಈ ರೀತಿ ಮೋಸ ಮಾಡಿ ಅಧಿಕಾರದಲ್ಲಿ ಇದ್ರೇನು ಬಿಟ್ರೇನು, ಇದು ಅನ್ಯಾಯವನ್ನ ಸರಿಪಡಿಸಿ ಅಂತ ನಾನು ಮನವಿ ಮಾಡ್ತೀನಿ. बोलो क्या? ठीक है, देखिए होगा।